ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹಿಜಾಬ್ ವಿವಾದ ಆಯಿತು, ಹಲಾಲ್ ಕಟ್ ವಿವಾದ ಆಯಿತು, ಈಗ ಮಸೀದಿಗಳ ಮೈಕ್ ವಿವಾದ ಶುರುವಾಗ್ತಾ ಇದೆ. ಮಸೀದಿಗಳ ಮೇಲಿನ ಮೈಕ್ ನಿಷೇಧಕ್ಕೆ ಆಗ್ರಹಿಸುತ್ತಿದ್ದಾರೆ. ಮೈಕ್ ನಿಷೇಧಕ್ಕೆ ಆಗ್ರಹಿಸಿ ಶ್ರೀರಾಮ ಸೇನೆ ಅವರು ಮನವಿ ಮಾಡುತ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮಸೀದಿಗಳ ಮೇಲಿನ ಮೈಕ್ನಿಂದ ಕಿರಿಕಿರಿ ಆಗ್ತಾ ಇದೆಯಂತೆ. ರಂಜಾನ್ ಸೈರನ್ ಹಾಕಿ ಪರಿಸರ ಮಾಲಿನ್ಯವಂತೆ ಮೈಕ್ ತೆರವಿಗೆ ಶ್ರೀರಾಮ ಸೇನೆ ಆಗ್ರಹಿಸುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಗ್ರಹಿಸಿದ್ದಾರೆ ರಾಜ್ ಠಾಕ್ರೆ. ಮಸೀದಿಗಳ ಮೇಲಿನ ಮೈಕ್ ನಿಷೇಧಕ್ಕೆ ಆಗ್ರಹ. MNS ಆಗ್ರಹ ಸ್ವಾಗತ ಮಾಡಿದ್ದಾರೆ ಸಿದ್ಧಲಿಂಗ ಶಿವಾಚಾರ್ಯ ಶ್ರೀಗಳು. ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಸಿದ್ಧಲಿಂಗ ಶಿವಾಚಾರ್ಯ, ಮಸೀದಿಗಳ ಮೇಲಿನ ಧ್ವನಿವರ್ಧಕಗಳಿಂದ ಜನರಿಗೆ ಕಿರಿಕಿರಿ ಆಗುತ್ತೆ. ರಂಜಾನ್ ನಿಮಿತ್ತ ದಿನದ ಹಲವು ಬಾರಿ ಧ್ವನಿವರ್ಧಕವನ್ನು ಬಳಕೆ ಮಾಡ್ತಾರೆ. ಸೈರನ್ ಕೂಡ ಹಾಕೋದ್ರಿಂದ ಮಕ್ಕಳಿಗೆ, ವಯಸ್ಕರಿಗೆ ತೊಂದರೆ ಆಗುತ್ತೆ. ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಶ್ರೀರಾಮ ಸೇನೆ ಮಸೀದಿಗಳ ಮೇಲಿನ ಧ್ವನಿವರ್ಧಕ ನಿಷೇಧಕ್ಕೆ ಈ ಮೂಲಕ ಆಗ್ರಹಿಸಿದ್ದಾರೆ. ಹಿಂದೂಗಳ ಪವಿತ್ರ ಹಬ್ಬ ಯುಗಾದಿ ಎಂದು ಮಹಾರಾಷ್ಟ್ರದ ರಾಜ್ ಠಾಕ್ರೆ ಅವರು ಜನತೆಯನ್ನ ಉದ್ದೇಶಿಸಿ ಸಂದೇಶವನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿನ ಮಸೀದಿಗಳ ಮೇಲಿನ ಧ್ವನಿವರ್ಧಕಗಳಿಂದ ಸಾರ್ವಜನಿಕರಿಗೆ ಆಗುವಂತಹ ಕಿರಿಕಿರಿಯನ್ನ ಉದ್ದೇಶಿಸಿ ಅಲ್ಲಿಯ ಸರ್ಕಾರಕ್ಕೆ ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆ ಮಸೀದಿ ಮೇಲಿನ ಧ್ವನಿವರ್ಧಕಗಳಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಆ ಧ್ವನಿವರ್ಧಕಗಳ ಬಳಸುತ್ತಿರುವವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆನ್ನುವಂತಹ ಒತ್ತಾಯವನ್ನ ಸರ್ಕಾರದ ಮೇಲೆ ಮಾಡಿದೆ. ಇದು ಅತ್ಯಂತ ಸ್ವಾಗತಾರ್ಹ. ಕರ್ನಾಟಕದ ಶ್ರೀರಾಮ ಸೇನೆ ಘಟಕ ರಾಜ್ ಠಾಕ್ರೆ ಅವರನ್ನ ನಾವು ಬೆಂಬಲಿಸ್ತಾ ಇದ್ದೇವೆ. ಮತ್ತು ಈಗಾಗಲೇ ರಂಜಾನ್ ಪ್ರಾರಂಭವಾಗಿದೆ. ಸಾಯಂಕಾಲ ಸೈರನ್ ಹಾಕ್ತಾರೆ ಮತ್ತು ಬೆಳಿಗ್ಗೆ 4 ಗಂಟೆಗೂ ಕೂಡ ಸೈರನ್ ಹಾಕಿ ಪರಿಸರ ಶಬ್ದ ಮಾಲಿನ್ಯಕ್ಕೆ ಬಹಳ ದೊಡ್ಡ ಪೆಟ್ಟನ್ನ ಕೊಡ್ತಾ ಇರೋದರಿಂದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ಬಹಳ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಆ ಧ್ವನಿವರ್ಧಕಗಳನ್ನ ಬಳಸುತ್ತಿರುವ ಮಸೀದಿಗಳ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನ ಶ್ರೀರಾಮ ಸೇನೆ ಮಾಡ್ತಾ ಇದೆ. ಸಿದ್ಧಲಿಂಗ ಶಿವಾಚಾರ್ಯರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಬಿಕಾಸ್ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ MNS ಅವರ ಮಾಡಿರೋದನ್ನ ಸ್ವಾಗತ ಮಾಡಿದ್ದಾರೆ ಸಿದ್ಧಲಿಂಗ ಶಿವಾಚಾರ್ಯರು. ನಮಸ್ಕಾರ. ನಮಸ್ತೆ. ಇವತ್ತು ನಿಮ್ಮ ಮಾತನ್ನ ಕೇಳಿಸ್ಕೊತಾ ಇದ್ವಿ. ಮೈಕ್ ಸೆಟ್ ಹಾಕಿ ಅವರು ಏನು ಅನೌನ್ಸ್ ಮಾಡ್ತಾರೆ ಅದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಿದೆ ಅಂತೀರಾ. ಹೇಗೆ ಮತ್ತು ನಿಷೇಧ ಯಾತಕ್ಕೆ ನಿಮ್ಮ ಆಗ್ರಹ? ನೋಡಿ, ಯಾವಾಗ ಈ ಮೈಕ್ ಸೆಟ್ಗಳು ಮಸೀದಿ ಮೇಲೆ ಪ್ರಾರಂಭ ಆಯ್ತು, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸಾರ್ವಜನಿಕರಿಗೆ ಮತ್ತು ಅದರ ಸುತ್ತಮುತ್ತಲಿರುವಂತಹ ಕುಟುಂಬಗಳಿಗೆ ವಿಪರೀತವಾದಂತಹ ಕಿರಿಕಿರಿ ಆಗ್ತಾ ಇದೆ. ಹಾಗೆ ಈಗ ನೋಡಿ, ಕಾನೂನಿನ ಪ್ರಕಾರ ಈ ರೀತಿಯಾಗಿ ಧ್ವನಿವರ್ಧಕ ಬಳಸುವುದು ತಪ್ಪು ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಇದುವರೆಗೂ ಆ ಕಾನೂನು ಇತ್ತಲ್ವಾ ಶಿವಾಚಾರ್ಯ? ಹೌದು ಸರ್, ಇದೆ 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 2000 ನಿಯಮದಂತೆ ಪರಿಸರ ರಕ್ಷಣಾ ಕಾನೂನು ಕಲಂ 15 ಮತ್ತು ಧ್ವನಿ ಮಾಲಿನ್ಯ ನಿಯಮ 2000 ಅದರಲ್ಲಿ ಕ್ರಮಾಂಕ 7ರಂತೆ ಧ್ವನಿ ಮಾಲಿನ್ಯದ ದೂರಿನನ್ವಯ ಅದೇನಾದ್ರೂ ಪ್ರೂವ್ ಆದ್ರೆ 5 ವರ್ಷಗಳ ಕಾರಾಗೃಹ ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡ ಇದೆ ಸರ್. ಇದುವರೆಗೆ ಯಾರು ತಲೆ ಕೆಡಿಸ್ಕೊಂಡಿರ್ಲಿಲ್ವಾ? ಇಲ್ಲ ಸರ್, ನಾವು ಮಾಡ್ತಾನೆ ಬಂದಿದೀವಿ, ಕಂಪ್ಲೇಂಟ್ ಕೊಡ್ತಾನೆ ಬಂದಿದೀವಿ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ರೆಡಿನೇ ಇಲ್ಲ. ಇದು ದುರಂತನೇ ಅಲ್ಲ. ಕಾನೂನನ್ನ ಪಾಲಿಸದಂತಹ ಪೊಲೀಸ್ ಇಲಾಖೆ ವೈಫಲ್ಯ ಇದು. ಅಲ್ಲ, ಇಷ್ಟು ವರ್ಷಗಳ ಕಾಲ ಅವರು ಮಾಡ್ತಾನೆ ಬಂದಿದ್ದಾರೆ, ಬಟ್ ಅದು ಕಾನೂನು ವಿರುದ್ಧವಾಗಿದೆ ಅಂದ್ರೆ ಯಾಕೆ ಕಣ್ಣು ಮುಚ್ಚಿ ಕೂತ್ಕೊಂಡ್ರು? ನೋಡಿ, ನಮ್ಮನ್ನಾಳುವಂತಹ ಸರ್ಕಾರಗಳ ಮೃದು ಧೋರಣೆ ಮತ್ತು ಇಲ್ಲಿಯ ಪೊಲೀಸರು ಇದು ಹಾಕಬೇಕಪ್ಪ ನಮಗೆ ಕಿರಿಕಿರಿ, ಹೋಗಿ ಮಸೀದಿ ಎದುರುಗಡೆ, ಇವರು ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡು ದೇವಸ್ಥಾನದ ಮೇಲೆ ಧ್ವನಿವರ್ಧಕಗಳನ್ನ ತೆರವುಗೊಳಿಸುವಂತ ಸಾಕಾಗಿ ಅಂತ ಬರೀತಾರೆ. ಆಗ ಪರಿಸರ ಈ ಶಬ್ದ ಮಾಲಿನ್ಯ ಇಲಾಖೆಯವರು, ಧ್ವನಿ ಮಾಲಿನ್ಯ ಇಲಾಖೆಯವರು ಬಹಳ ಸ್ಪಷ್ಟವಾಗಿ ಒಂದು ಸಂದೇಶ ಕೊಡ್ತಾರೆ ಪೊಲೀಸ್ ಇಲಾಖೆಗೆ. ಆ ಮಸೀದಿ ಮೇಲಿನ ಧ್ವನಿವರ್ಧಕಗಳು ಅನಧಿಕೃತವೋ ಅಥವಾ ಅಧಿಕೃತವೋ ಅನ್ನುವಂಥದ್ದು ತಾವು ಸ್ಪಷ್ಟಪಡಿಸಿಲ್ಲ. ಎಷ್ಟು DB ಇರ್ಬೇಕಂತೆ ಅದ್ರ ಪ್ರಕಾರ? ಎನಿ ಐಡಿಯಾ ನಿಮಗೆ ಸಿದ್ಧಲಿಂಗ ಶ್ರೀಗಳೇ? ಅದು ಡೆಸಿಬಲ್ ಅಂತ ಇದೆ ಸರ್. ಅದು
ಅದು ಎಷ್ಟು ಡೆಸಿಬಲ್ ಅನ್ನೋಂಥದ್ದು ನನಗೆ ಮಾಹಿತಿ ಇಲ್ಲ. ಓಕೆ ಓಕೆ. ಬಟ್ ಅವರು ಅಧಿಕೃತವಾಗಿದೆಯೋ ಅನಧಿಕೃತವಾಗಿದೆಯೋ ಅನ್ನುವಂತಹದ್ದು ನೀವು ನಮ್ಮಲ್ಲಿ ಪತ್ರದ ಮುಖಾಂತರ ತಿಳಿಸಿಲ್ಲ. ಅಂದ್ರೆ ಕೆಲವೊಂದು ಅಧಿಕೃತವಾಗಿಯೂ ಇದೆ, ಕೆಲವೊಂದು ಅನಧಿಕೃತವಾಗಿದೆಯೋ ಅಂತ ಅರ್ಥನಾ? ಇಲ್ಲ, ಅದನ್ನು ಇರುತ್ತೆ, ಅದು ಕೂಡ ಇರುತ್ತೆ. ಅಧಿಕೃತವಾಗಿ ಕೊಡಬೇಕಾದ್ರೆ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಆ ಕಂಡೀಷನ್ಸ್ ವೈಲೆಂಟ್ ಆದ್ರೆ ಇಮಿಡಿಯೇಟ್ ಪೊಲೀಸ್ ಇಲಾಖೆ ಆಕ್ಷನ್ ತಗೊಳ್ಬೇಕಂತ ಇರುತ್ತೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ನೋಡ್ಬೇಕಾದ್ರೆ ಎಲ್ಲಿಯೂ ಕೂಡ ಮಸೀದಿ ಮೇಲಿನ ಧ್ವನಿವರ್ಧಕಗಳಿಗೆ ಪರವಾನಗಿ ಪಡೆದಂತಹ ಉದಾಹರಣೆಗಳಿಲ್ಲ. ಎಲ್ಲವೂ ಕೂಡ ಅಕ್ರಮವಾಗಿ ಅನಧಿಕೃತವಾಗಿ ತೋಳ್ಬಲದಿಂದ ಹಣಬಲದಿಂದ ಅಲ್ಲಿ ಹಾಕೊಂಡಿರುವಂತದ್ದು. ಸೊ ಈಗ ಪರಿಸರ ಇಲಾಖೆಯವರು ಆ ರೀತಿ, ಶಬ್ದ ಮಾಲಿನ್ಯ ಇಲಾಖೆಯವರು ಆ ರೀತಿ ಒಂದು ಹಿಂಬರ ಕೊಟ್ಟ ಮೇಲೆ ಅದು ಪೊಲೀಸ್ ಇಲಾಖೆ ನಮ್ಗೆ ಬರಿಬೇಕಾಗಿತ್ತಲ್ಲ, ಈ ರೀತಿ ಶಬ್ದ ಮಾಲಿನ್ಯದರಿದ್ದಾರೆ, ನಮ್ಮ ಅನಧಿಕೃತ ಇದೆ, ನಾವು ಹೋಗಿ ಅದನ್ನ ತೆರವುಗೊಳಿಸಿ. ಈಗ ನನ್ನ ಪ್ರಶ್ನೆ ಇಷ್ಟು ವರ್ಷ ತಲೆ ಕೆಡಿಸ್ಕೊಂಡಿಲ್ಲ, ಈಗ ನೀವು ಮುಂದೆ ನಿಂತಿದ್ದೀರಿ, ಮನವಿ ಕೊಡ್ತಿದ್ದೀರಿ, ಇವಾಗ ನೀವೇನ್ ಮಾಡ್ಬೇಕು ಅಂತ ಮನಸ್ಸು ಮಾಡಿದ್ದೀರಿ ಶ್ರೀರಾಮ್ ಸೇನೆ ಅವರು? ನೋಡಿ ಸರ್, ಆಲ್ರೆಡಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀವಿ ಪೊಲೀಸ್ ಠಾಣೆಯಲ್ಲಿ. ಇಲ್ಲಿವರೆಗೂ ಅವ್ರು ಯಾವ್ದು ಕ್ರಮ ತಗೊಂಡಿಲ್ಲ. ಡಿಸಿನೂ ಬರ್ತಾರೆ, ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಡ್ಬೇಕಂತಿದೆ, ಇವ್ರು ಕೊಡ್ತಾ ಇಲ್ಲ. ಈಗ ನಾವು ನಮ್ದು ಉಳಿದಿದ್ದು ಒಂದು ಸರ್ಕಾರದ ಮೇಲೆ ಒತ್ತಡ ಹಾಕೋದು. ಡಿಸೆಂಬರ್ ನಲ್ಲಿ ಶ್ರೀರಾಮ ಸೇನೆ ಸರ್ಕಾರದ ಮೇಲೆ ಒತ್ತಡ ಹಾಕಾಗಿದೆ, ಇಲ್ಲ ಕೋರ್ಟ್ ಮೆಟ್ಲೇರುವಂತದ್ದು. ಈ ಎರಡು ಅವಕಾಶಗಳು ನಮ್ಮ ಮುಂದೆ ಇದಾವೆ, ನಾವು ಅದನ್ನು ಮಾಡ್ತೀವಿ ಸರ್. ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಸಿದ್ಧಲಿಂಗ ಶಿವಾಚಾರ್ಯರು, ಶ್ರೀರಾಮ ಸೇನೆ ಈ ಮೂಲಕ ಆಗ್ರಹಿಸ್ತಾರೆ. ರಾಜ್ಯದಲ್ಲಿ ಮುಂದುವರಿತಾ ಇದೆ ವ್ಯಾಪಾರ ಧರ್ಮದಂಗಲ್. ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಮತ್ತೆ ನಿರ್ಬಂಧ. ಇದು ಸಿಟಿ ರವಿಯವರ ಹುಟ್ಟೂರಲ್ಲೂ ಕೂಡ ನಡೀತಾ ಇದೆ. ಮುಸ್ಲಿಂ ವ್ಯಾಪಾರಿಗಳಿಗೆ ಅಲ್ಲೂ ಕೂಡ ಬ್ಯಾನ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿಯವರ ಹುಟ್ಟೂರು, ಅಲ್ಲಿ ಶ್ರೀ ದೇವಿರಮ್ಮ ಸುಗ್ಗಿ ಹಬ್ಬ ನಡೀತಾ ಇದೆ. ಅಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಇಲ್ಲ, ಬ್ಯಾನ್. ಚಿಕ್ಕಮಗಳೂರಿನ ಚಿಕ್ಕಮಾಗರಹಳ್ಳಿ ಅಲ್ಲಿ ಶ್ರೀ ದೇವಿ ಉತ್ಸವ ನಡೀತಾ ಇದೆ. ಒಂದು ವಾರ ನಡೆಯುತ್ತೆ ಆ ಜಾತ್ರೆ, ಲಕ್ಷಾಂತರ ಭಕ್ತರು ಅಲ್ಲಿ ಬರ್ತಾರೆ. ಶ್ರೀ ದೇವಿರಮ್ಮ ಸುಗ್ಗಿ ಹಬ್ಬ ಅಂತ ಚಿಕ್ಕಮಾಗರಹಳ್ಳಿ, ದೊಡ್ಡ ಮಾಗರಹಳ್ಳಿ, ದೋಣಗೂಡಿಗೆ, ಸಾರಳ್ಳಿ, ಹಳಿಯೂರು ಎಲ್ಲ ಗ್ರಾಮಸ್ಥರು ಸೇರಿ ಆಚರಿಸುವಂಥ ದೊಡ್ಡ ಹಬ್ಬ ಇದು. ಅಲ್ಲಿ ದೊಡ್ಡ ಮಟ್ಟಕ್ಕೆ ಸಾವಿರಾರು ಜನ ಭಕ್ತರು ಬರ್ತಾರೆ. ಸುತ್ತಮುತ್ತ ಎಲ್ಲ ಹಳ್ಳಿಯವರು ಸೇರ್ತಾರೆ. ಒಂದು ವಾರಗಳ ಕಾಲ ಅಲ್ಲಿ ಆಕ್ಟಿವಿಟೀಸ್ ಇದ್ದೇ ಇರುತ್ತೆ. ಆದರೆ ಇಡೀ ಶ್ರೀ ದೇವಿರಮ್ಮ ಸುಗ್ಗಿ ಹಬ್ಬದಲ್ಲಿ ಯಾವುದೇ ರೀತಿಯ ಮುಸಲ್ಮಾನ್ ಬಂಧುಗಳು ವ್ಯಾಪಾರವನ್ನು ಮಾಡುವ ಹಾಗಿಲ್ಲ. ಈಗಾಗಲೇ ಕರಪತ್ರ, ಈಗಾಗಲೇ ನೋಟಿಸ್ ಎಲ್ಲ ಕಡೆ ಹಾಕಿದ್ದಾರೆ. ಮುಸ್ಲಿಂ ವ್ಯಾಪಾರಿಗಳಿಗೆ ಬ್ಯಾನ್, ನಿರ್ಬಂಧವನ್ನು ಹೇರಿದ್ದಾರೆ. ಇದು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿಯವರ ಹುಟ್ಟೂರು, ಅಲ್ಲಿ ನಡೀತಿರುವಂತಹ ಜಾತ್ರೆ ಚಿಕ್ಕಮಾಗರಹಳ್ಳಿ, ಚಿಕ್ಕಮಗಳೂರು ಜಿಲ್ಲೆಗೆ ಬರುತ್ತೆ. ಆ ಸುತ್ತಮುತ್ತ ಇರೋ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ಜಾತ್ರೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಚಿಕ್ಕಮಾಗರಹಳ್ಳಿ ಪಕ್ಕ ದೊಡ್ಡ ಮಾಗರಹಳ್ಳಿ, ಅದರ ಪಕ್ಕ ದೋಣಗುಡಿಗೆ, ಈ ಕಡೆ ಸಾರಳ್ಳಿ, ಆ ಕಡೆ ಹಳಿಯೂರು, ಎಲ್ಲ ಗ್ರಾಮಸ್ಥರು ಸೇರಿ ಆಚರಣೆ ಮಾಡುವಂಥ ಶ್ರೀ ದೇವಿರಮ್ಮ ಸುಗ್ಗಿ ಹಬ್ಬ ಇದು. ಆ ಸುಗ್ಗಿ ಹಬ್ಬದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಇಲ್ಲ, ನಿರ್ಬಂಧ ಹೇರಿದ್ದಾರೆ. ನೋಡ, ಇದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಾರೆ, ಕಾಯ್ತಾ ಇದ್ದೀನಿ ನಾನು. ಶ್ರೀ ದೇವಿರಮ್ಮ ಸುಗ್ಗಿ ಹಬ್ಬದ ನಿರ್ಬಂಧದ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಒಂದು ಅಫ್ಕೋರ್ಸ್ ಈಗಾಗಲೇ ಅದನ್ನು ಯಾಕೆ ಬ್ಯಾನ್ ಮಾಡಿದೀವಿ ಅನ್ನೋ ವಿಚಾರವಾಗಿ ಈಗಾಗಲೇ ಹಲವಾರು ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಗಳು. ಈಗ ಅವರ ಹುಟ್ಟೂರು ಚಿಕ್ಕಮಾಗರಹಳ್ಳಿ, ಅಲ್ಲಿ ನಡೀತಿರುವಂಥ ಶ್ರೀ ದೇವಿರಮ್ಮ ಸುಗ್ಗಿ ಹಬ್ಬ ಚಿಕ್ಕಮಾಗರಹಳ್ಳಿ, ದೊಡ್ಡ ಮಾಗರಹಳ್ಳಿ ಸುತ್ತಮುತ್ತ ಇರುವಂಥ ಹಲವಾರು ಗ್ರಾಮಗಳಲ್ಲಿ, ದೋಣಗೂಡಿಗೆ, ಸಾರಳ್ಳಿ, ಹಳಿಯೂರು, ಈ ಎಲ್ಲ ಕಡೆ ಪ್ರತಿದಿನ ಒಂದೊಂದು ವಿಶೇಷತೆ ಒಳಗೊಂಡಿದೆ. ಒಂದು ವಾರಗಳ ಕಾಲ ನಡೆಯುವಂಥ ಶ್ರೀ ದೇವಿರಮ್ಮ ಸುಗ್ಗಿ ಹಬ್ಬ. ಮಂಜುನಾಥ್ ಅಂತ ಊರಿನವರು, ಅವ್ರನ್ನ ಕೇಳೋಣ ಏನಾಗ್ತಿದೆ, ಏನು ನಡೆಯುತ್ತೆ ಅಂತ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಈ ವರ್ಷದ ಸುಗ್ಗಿ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶ ಇಲ್ವಾ, ಯಾಕೆ? ಇದು ಊರ್ನವರೇ ಗ್ರಾಮಸ್ಥರೇ ಮಾಡಿರೋಂಥದ್ದು. ಯಾಕೆಂದ್ರೆ ಕಳೆದ ಹಿಜಾಬ್ ಗಲಾಟೆಯಿಂದ ಹಿಡಿದು ಇಲ್ಲಿವರೆಗೆ ಹಲಾಲ್ವರೆಗೂ ನಡೀತಿರೋಂತ ಬೆಳವಣಿಗೆ ಎಲ್ಲ ಗಮನಿಸಿದ್ದಾರೆ. ಏನು ಹಿಜಾಬ್ ಗಲಾಟೆಯಲ್ಲಿ ನ್ಯಾಯಾಲಯ ಕೊಟ್ಟ ತೀರ್ಪನ್ನ ವಿರೋಧಿಸಿ ಅವರು ಮಾಡಿದ ಬಂದಿನ ಪರಿಣಾಮ ಇವತ್ತು ಮಲೆನಾಡು ಭಾಗದಲ್ಲಿ ನಡೀತಿರೋಂತ ಎಲ್ಲಾ ಜಾತ್ರಾ ಮಹೋತ್ಸವದಲ್ಲೂ ಈ ತರ ಬ್ಯಾನರ್ಗಳನ್ನ ಹಾಕಿ ನಿರ್ಬಂಧಗಳನ್ನ ಹಾಕ್ತಾ ಇದ್ದಾರೆ. ಈ ಮುಂಚೆ ಮಂಜುನಾಥ್ ಅವರೇ, ಈ ತರ ಜಾತ್ರೆ ನಡೆದಾಗ ಅವ್ರಿಗೆ ಅವಕಾಶ ಇತ್ತಾ? ಖಂಡಿತ ಇತ್ತು ಸರ್, ಖಂಡಿತ ಇತ್ತು, ಬರ್ತಿದ್ರು. ಆದ್ರೆ ಈ ತರದ ಬೆಳವಣಿಗೆ ಯಾಕಾಯ್ತು ಅಂದ್ರೆ
ಅವರು ಹಿಂಗೆ ಬಿಡ್ತಾ ಹೋದ್ರೆ ಇನ್ನ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಅವರು ದೊಡ್ಡ ಮಾರಕಗಳಾಗ್ತಾರೆ ಅನ್ನೋದು ಎಲ್ಲರಿಗೂ ಕೂಡ ಹಳ್ಳಿಗಳಲ್ಲೂ ಗ್ರಾಮ ಮಟ್ಟದಲ್ಲೂ ಪ್ರತಿ ಮನೆಗೂ ಅದು ಮನವರಿಕೆ ಆಗಿದೆ. ಸೊ ಅದಕ್ಕೋಸ್ಕರ ಜಾಗೃತಿ ಆಗಿದೆ, ಹಿಂದೂ ಸಮಾಜ ಜಾಗೃತಿ ಆಗಿದೆ, ಇವತ್ತು ಎದ್ದು ನಿಂತಿದೆ. ಹಿಂದೂ ಸಮಾಜ ಎದ್ದು ನಿಂತ್ರೆ ಏನ್ ಮಾಡಬಲ್ಲದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತದೆ. ಆ ಭಾಗದಲ್ಲಿ ಈ ಜಾತ್ರೆಗೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಗ್ರಾಮಸ್ಥರು ಭಾಗವಹಿಸ್ತಾರೆ? ಇದಕ್ಕೆ 5 ಗ್ರಾಮ ಸೇರಿ ಮಾಡೋಂತ ಹಬ್ಬ. ಒಂದು ಚಿಕ್ಕಮಗಳಹಳ್ಳಿ, ದೊಡ್ಡಮಗಳಹಳ್ಳಿ, ಹಳಿಯೂರು, ದೋಣಗುಡ್ಗೆ ಮತ್ತು ಸಾರಹಳ್ಳಿ ಅಂತ ಹೇಳಿ 5 ಗ್ರಾಮ ಸೇರಿ. ಸುಮಾರು ಎಷ್ಟು ಪರ್ಸೆಂಟೇಜ್ ಮುಸಲ್ಮಾನ್ ಬಂಧುಗಳ ಭಾಗದಲ್ಲಿದ್ದಾರೆ? ಮುಸಲ್ಮಾನ್ರೇ ಇಲ್ಲ ಸರ್, ಇಲ್ಲ. ಮುಸಲ್ಮಾನ್ರೇ ಇಲ್ಲ ಅಲ್ಲಿ. ಬಟ್ ಈ ಜಾತ್ರೆಗೆ ವ್ಯಾಪಾರಕ್ಕೆ ಮಾತ್ರ ಬರ್ತಿದ್ರು. ಹೌದೌದು, ವ್ಯಾಪಾರಕ್ಕೆ ಬರ್ತಿದ್ರು. ಮತ್ತೆ ಒಂದು ಪಾಯಿಂಟ್ ನೋಟ್ ಮಾಡ್ಕೋಬೇಕಾಗಿರೋಂಥದ್ದು, ಹೇಳಿ, ಅಲ್ಲಿ ಅಂಗಡಿಗಳನ್ನ ಇಡ್ತಾರೆ. ಐಸ್ ಕ್ರೀಮ್ ಇರ್ಬೋದು, ಹಣ್ಣುಗಳನ್ನ ಇಡ್ಬೋದು, ಮತ್ತೆ ದೇವರಿಗೆ ಅರ್ಪಿಸಕ್ಕೆ ಕಾಯಿ ಮತ್ತು ಬಾಳೆಹಣ್ಣು, ಈ ತರದ ಊದುಗಡ್ಡಿ ಎಲ್ಲ ಇಡ್ತಾರೆ. ಆದ್ರೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಬಾಕ್ಸ್ ಅಲ್ಲಿ ಊಟಗಳನ್ನ ತರ್ತಾರೆ. ಯಾರು ಮುಸಲ್ಮಾನರು. ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಅದು ನಾನ್ ವೆಜ್ ಆಗಿರುತ್ತೆ. ನಾನೇ ನೋಡಿದೀನಿ ಸರ್, ಅದು ಬಿರಿಯಾನಿ ತಂದು ಅಲ್ಲಿ ಊಟ ದೇವ್ರ ಅಡ್ಡೆ ಕಟ್ಟಿ ದೇವ್ರ ಅಡ್ಡೆಯನ್ನ ಕುಣಿಸ್ತಾ ಇರ್ತಾರೆ, ಇಲ್ಲಿ ಊಟವನ್ನು ಬಿರಿಯಾನಿ ತಿಂತಾ ಇರ್ತಾರೆ. ಇದು ಹಬ್ಬ ಯಾವ ರೀತಿ ಅಂದ್ರೆ ಕಾಲಿಗೆ ಚಪ್ಪಲ್ ಕೂಡ ಹಾಕಲ್ಲ ಆ ಗ್ರಾಮಸ್ಥರು ಚಪ್ಪಲ್ ಕೂಡ ಹಾಕಲ್ಲ. 12 ದಿನ ಪೂರ್ತಿ ಮಡಿಯಿಂದ ಇರ್ತಾರೆ. ಹಾಸಿಗೆಲ್ ಮಲಗಲ್ಲ, ಚಾಪೆಲ್ ಮಲಗ್ತಾರೆ, ಚೇರ್ನಲ್ಲಿ ಕೂರಲ್ಲ. ದೇವರನ್ನ ಭಂಡಾರದಿಂದ ಮುಖವನ್ನ ತೆಗೆದ ತಕ್ಷಣ ಪೂಜೆಗಳು ನಡೀತಾ ಇರ್ಬೇಕಾರೆ ಯಾರು ಕೂಡ ಚೇರ್ನಲ್ಲೂ ಕೂರೋದಿಲ್ಲ. ಈ ತರದ ಕಟ್ಟುಪಾಡುಗಳು ಇರೋಂತ ಹಬ್ಬದಲ್ಲಿ ಇವರು ಬಂದ್ಬಿಟ್ಟು ಅಲ್ಲಿ ಸ್ನಾನ ಮಾಡಿರಲ್ಲ, ಸ್ವಚ್ಛತೆಯಿಂದ ಇರಲ್ಲ. ಅಲ್ಲಿ ದೇವರ ಉತ್ಸವ ನಡೀತಾ ಇದ್ರೆ ಇವರು ಮೆಕ್ಕದ ಕಡೆ ಮುಖ ಮಾಡಿ ನಮಾಜ್ ಸಮಯ ಆಯ್ತು ಅಂತ ನಮಾಜ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರ ಊರ್ನವರೇ ಅಲ್ಲ, ಅಲ್ಲಿ ಯಾವರು ಕೂಡ ಅಲ್ಲಿ ಮುಸಲ್ಮಾನರು ಇಲ್ಲ. ಈ ತರದ ಸ್ಥಿತಿ ಇದ್ದಾಗ ಯಾಕೆ ಅವ್ರಿಗೆ ಅವಕಾಶ ಕೊಡ್ಬೇಕು? ಊರ್ನವರೇ ಹಾಕೊಂಡ್ಲಿ ಅಂಗಡಿನ, ಸರಿ. ಊರ್ನವರೇ ಹಾಕೊಂಡ್ಲಿ. ಮಂಜುನಾಥ್ ಅವರೇ, ಸ್ಥಳೀಯರು ಈ ವರ್ಷದ ದೇವಿರಮ್ಮ ಸುಗ್ಗಿ ಹಬ್ಬದಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ನಿರ್ಬಂಧ, ಊರಿನಲ್ಲಿ ಯಾರು ಮುಸಲ್ಮಾನರಿಲ್ಲ, ಬೇರೆ ಕಡೆ ಬಂದು ಯಾರು ವ್ಯಾಪಾರ ಮಾಡಂಗಿಲ್ಲ ಅಂದ್ರು. ದುಬಾರಿ ಆಯ್ತು ಈ ದುನಿಯಾ. ಹೋಟೆಲ್ ತಿಂಡಿ ಬೆಲೆ ಏರಿಕೆ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಹೋಟೆಲ್ ಮಾಲೀಕರ ಸಭೆಯಲ್ಲಿ ಇವತ್ತು ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಗ್ರಾಹಕರಿಗೆ ತಿಂಡಿ ತಿನಿಸು ಬೆಲೆ ಏರಿಕೆ ಬಿಸಿ ತಟ್ಟೋದು 100% ಫಿಕ್ಸ್. ಬ್ರೇಕಿಂಗ್ ನ್ಯೂಸ್. ಇವತ್ತು ಸಂಜೆ 5 ಗಂಟೆಗೆ ಹೋಟೆಲ್ ಮಾಲೀಕರೆಲ್ಲ ಸೇರೊಂದು ಸಭೆ ಮಾಡ್ತಿದ್ದಾರೆ. ಬೆಲೆ ಏರಿಕೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ. ಯಾಕೆ? ಪೆಟ್ರೋಲ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಆಯಿತು, ಅಡುಗೆ ಅನಿಲ ಜಾಸ್ತಿ ಆಯಿತು, ಅಡುಗೆ ಎಣ್ಣೆ ಜಾಸ್ತಿ ಆಯಿತು, ಕರೆಂಟ್ ಜಾಸ್ತಿ ಆಯಿತು, ಎಲ್ಲ ಜಾಸ್ತಿ ಆಗೋಗಿದೆ. ಸೊ ಈ ಸಭೆಯಲ್ಲಿ ನಮಗೂ ಕಷ್ಟ ಆಗ್ತದೆ, ನಾವು ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಅವರು. ಸೊ ಹಾಗಾಗಿ ಮಾಲೀಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಅದಾದಮೇಲೆ ಎಷ್ಟು ಪ್ರಮಾಣದಲ್ಲಿ ಬೆಲೆ ಹೆಚ್ಚಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸಭೆಗೂ ಮುಂಚೆ ಕೆಲ ಹೋಟೆಲ್ಗಳಲ್ಲಿ ಈಗಾಗಲೇ ಬೆಲೆ ಏರಿಕೆ ನಿನ್ನೆ ಯುಗಾದಿ ಹಬ್ಬದಿಂದನೇ ಶುರುವಾಗೋಗಿದೆ. ನಿನ್ನೆ ಅಲ್ಲ, ಮೊನ್ನೆಯಿಂದಲೇ ಶುರುವಾಗೋಯಿತು. ಏಪ್ರಿಲ್ 1 ಕಾಫಿ ಟೀ ₹2-3 ಜಾಸ್ತಿ ಆಗೋಗಿದೆ. ಪಾರ್ಸಲ್ ರೇಟ್ ಈಗಾಗಲೇ ಜಾಸ್ತಿ ಮಾಡಿದ್ದಾರೆ. ದೋಸೆ ಐಟಮು, ಮಸಾಲೆ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ, ರವಾ ಆನಿಯನ್ ದೋಸೆ, ಈ ಎಲ್ಲ ದೋಸೆಗಳು ₹5-8 ತನಕ ಜಾಸ್ತಿ ಆಗೋಗಿದೆ. ಅದು ತೋರಿಸ್ತಾ ಇದ್ದೀವಿ. ಇನ್ನು ಇಡ್ಲಿ, ರವಾ ಇಡ್ಲಿ ಅವೆಲ್ಲ ₹10 ಜಾಸ್ತಿ ಆಗೋಗಿದೆ. ಖಾರ ಬಾತು, ಚೌಚೌ ಬಾತು, ಕೇಸರಿ ಬಾತು ಇವೆಲ್ಲ ₹8-10 ಜಾಸ್ತಿ ಆಗೋಗಿದೆ. ಇನ್ನು ಊಟ ₹8-5 ಡಿಪೆಂಡ್ ಅಪಾನ್ ಹೋಟ್ಲ್ ರೇಂಜ್ ಪ್ರಕಾರ ಜಾಸ್ತಿ ಆಗೋಗಿದೆ. ಇದೆಲ್ಲವೂ ಏಪ್ರಿಲ್ 1ನೇ ತಾರೀಕಿಂದಲೇ ಶುರುವಾಗೋಗಿದೆ, ಹಾಗೆ ಲೈಟಾಗಿ. ಆದರೆ ಇವತ್ತು ಅಫಿಷಿಯಲ್ ಆಗಿ ಅವರೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಇಷ್ಟು ಜಾಸ್ತಿ ಮಾಡಿದ್ದೀವಿ ನಾವು ಅಂತ ಅನೌನ್ಸ್ ಮಾಡೋರಿದ್ದಾರೆ. ಇನ್ನು ನಾರ್ತ್ ಇಂಡಿಯನ್ ಡಿಶಸ್ ಅದಿನ್ನೂ ಎದೋತದೋ ಜಾಸ್ತಿ ಆಗೋಗಿದೆ. ಇನ್ನು ಬೇರೆ ಬೇರೆ ಐಟಮ್ಗಳು ಕೂಡ ಜಾಸ್ತಿ ಆಗಿರುವ ಎಲ್ಲ ಮಾಹಿತಿಗಳು ಸಿಕ್ಕಿವೆ. ಇದು ಒಂದಷ್ಟು ನಮಗೆ ಲಭ್ಯ ಆಗಿರೋ ರೇಟ್ ಜಾಸ್ತಿ ಆಗಿರೋ ಮಾಹಿತಿ ನಿಮಗೆ ತೋರಿಸ್ತಾ ಇದ್ದೀವಿ. ರೈಸ್ ಪಾಸ್ಟ್ ಅಷ್ಟೇ ₹35-40, ₹5, ₹8 ಆ ಬ್ರ್ಯಾಕೆಟಲ್ಲಿ ತುಂಬ ಕಡೆ ಜಾಸ್ತಿ ಆಗೋಗಿದೆ. ರವಾ ಇಡ್ಲಿ ನೋಡಿ ₹10 ಜಾಸ್ತಿ ಆಗೋಯ್ತು. ರವೆ ಜಾಸ್ತಿ ಆಯಿತಾ? ಓಕೆ. ಎನಿವೆ, ರವಾ ಇಡ್ಲಿಗೆ ₹10 ಜಾಸ್ತಿ, ಅಕ್ಕಿ ರೊಟ್ಟಿ ₹5 ಜಾಸ್ತಿ, ರಾಗಿ ರೊಟ್ಟಿ ₹5, ₹8 ಜಾಸ್ತಿ. ಈ ಥರ ಬೇರೆ ಬೇರೆ ಕಡೆಯಿಂದೆಲ್ಲ ದೋಸೆ ಐಟಮ್ಗಳು ಜಾಸ್ತಿ ಆಗಿದೆ. ₹5, ಡಿಪೆಂಡ್. ಮಸಾಲೆ ದೋಸೆ ₹5 ಆದರೆ ರವಾ ಆನಿಯನ್ ನಾನು ಯಾರನ್ನೋ ಕೇಳ್ತಿದ್ದೆ ₹9 ಜಾಸ್ತಿ ಆಗಿದೆ ಅಂದರು. ಸೊ ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಲೆಟ್ಸ್ ಸೀ ನನ್ನ ಸಹೋದ್ಯೋಗಿ ಹಂಸ ಶ್ಯಾಮಲ ಎಲ್ಲ ಕಡೆ ಓಡಾಡ್ತಿದ್ದಾರೆ, ರೇಟ್ಸ್ ಚೆಕ್ ಮಾಡ್ತಿದ್ದಾರೆ, ಗ್ರಾಹಕರನ್ನ ಮಾತಾಡಿಸ್ತಿದ್ದಾರೆ, ಅಂಗಡಿ ಮಾಲೀಕರನ್ನ ಮಾತಾಡಿಸ್ತಿದ್ದಾರೆ 3-4 ದಿವಸದಿಂದ. ಇವತ್ತು ಮೀಟಿಂಗ್ ಬೇರೆ ನಡೀತಾ ಇದೆ. ಏನು ಅಪ್ಡೇಟ್ಸ್ ಕೊಡ್ತಾರೆ ನೋಡೋಣ. ಗುಡ್ ಮಾರ್ನಿಂಗ್ ಹಂಸ ಶ್ಯಾಮಲ. ಇವತ್ತಿನ ಮೀಟಿಂಗ್ನ ಉದ್ದೇಶ ಮತ್ತು ಈಗಾಗಲೇ ಎಷ್ಟು % ಹೋಟೆಲ್ಗಳಲ್ಲಿ ಏಪ್ರಿಲ್ 1ನೇ ತಾರೀಕಿಂದ ಜಾಸ್ತಿ ಆಗಿದೆ, ಗ್ರಾಹಕರು ಏನಂತಾರೆ, ಮಾಲೀಕರು ಅದಕ್ಕೆ ಏನು ಸ್ಪಷ್ಟನೆ ಕೊಡ್ತಾರೆ?
ಖಂಡಿತವಾಗಿಯೂ ಹರೀಶ್, ಈಗಾಗಲೇ ಹೋಟೆಲ್ ತಿಂಡಿ ದರವನ್ನ ಏರಿಕೆ ಮಾಡೋದಕ್ಕೆ ಚಿಂತನೆ ಮಾಡಿರುವಂತದ್ದು 10% ಅಷ್ಟು ಏರಿಕೆ ಮಾಡಬೇಕು ಅಂತ ಈಗಾಗಲೇ ಡಿಸೈಡ್ ಆಗಿದೆ. ಆ ಸಲುವಾಗಿಯೇ ಇವತ್ತು ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಇಂದ ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೂ ಒಂದು ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಎಲ್ಲಾ ಹೋಟೆಲ್ ಮಾಲೀಕರು ಕೂಡ ಭಾಗಿಯಾಗ್ತಿದ್ದಾರೆ. ಅವರವರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಎಷ್ಟು ಪರ್ಸೆಂಟ್ ಆಗಬೇಕು, ಯಾವ್ದಾವ್ದು ತಿಂಡಿ ಎಷ್ಟೆಷ್ಟು ರೇಟ್ಗಳಲ್ಲಿ ಇರಬೇಕು, ಹಾಗೇನೆ ನೆಕ್ಸ್ಟ್ ಬೇರೆ GST ಎಲ್ಲವನ್ನು ನೋಡಿಕೊಂಡು ನಮಗೆ ಒಂದು ಸ್ವಲ್ಪ ಲಾಭದಾಯಕವಾಗಿ ಎಷ್ಟು ಬಂದ್ರೆ ಆದಾಯ ನಮಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಎಲ್ಲಾ ವಿಚಾರಗಳ ಕುರಿತು ಈಗ ಇವತ್ತು ಸಂಜೆ ಚರ್ಚೆ ಮಾಡುವಂತದ್ದು. ಈಗಾಗಲೇ ನೋಡಬಹುದು ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿದೆ, ಜೊತೆಗೆ LPG ಗ್ಯಾಸ್ಗಳ ದರ ಕೂಡ ಏರಿಕೆ ಆಗಿದೆ. ಹೀಗಾಗಿ ನಮಗೆ ಸಮಸ್ಯೆ ಆಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರ ಸಂಘದಿಂದಲೂ ಕೂಡ ಹೋಟೆಲ್ ತಿಂಡಿ ದರದಲ್ಲಿ ಏರಿಕೆ ಮಾಡುವಂತದನ್ನ ಈಗಾಗಲೇ ಮುಂದಾಗಿರುವಂತದ್ದು. ಸೊ ಈಗಾಗಲೇ ಅನೇಕ ಕಡೆಗಳಲ್ಲಿ ಅಂದ್ರೆ ಬೆಂಗಳೂರಿನ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಇನ್ನೂ ಕೂಡ ಅಫಿಷಿಯಲ್ ಆಗಿ ಹೋಟೆಲ್ ದರ ನಿಗದಿ ಮಾಡಿಲ್ಲ, ಅಂದ್ರೆ ಹೆಚ್ಚಳ ಮಾಡಿಲ್ಲ. ಹಾಗಿದ್ರೂ ಕೂಡ ಒಂದು ಕಾಫಿ ಮೇಲೆ 2 ರೂಪಾಯಿ, 1.5 ರೂಪಾಯಿ ಅಥವಾ ತಿಂಡಿ ಮೇಲೆ 3 ರೂಪಾಯಿ ಈ ರೀತಿ ಬೆಲೆಯನ್ನ ಹೆಚ್ಚಳ ಮಾಡಿರುವಂತದ್ದು. ಇದು ನಿಜಕ್ಕೂ ಎಲ್ಲ ಒಂದು ಗ್ರಾಹಕರಿಗೆ ತುಂಬಾನೇ ಬೇಸರ ಆಗ್ತಿದೆ. ನಮ್ಗೆ ಹೋಟೆಲ್ ಅವರು LPG ದರ ಜಾಸ್ತಿ ಆಯ್ತು ಅಂತ ಅವರು ರೇಸ್ ಮಾಡ್ತಾರೆ, ನಾವು ಎಲ್ಲಿ ಹೋಗ್ಬೇಕು, ನಾವು ದುಪ್ಪಟ್ಟು ಹಣವನ್ನ ಕೊಟ್ಟು ಹೋಟೆಲ್ಗಳಲ್ಲಿ ತಿಂಡಿ ಮಾಡೋದು ಹೇಗೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಹೊರಹಾಕ್ತಿರುವಂತದ್ದು. ಸೊ ಹೀಗಾಗಿ ಈ ಒಂದು ಹೋಟೆಲ್ನ ಒಂದು ಬೆಲೆ ಏರಿಕೆಗೆ ಗ್ರಾಹಕರಿಂದ ತುಂಬಾನೇ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಆದ್ರೆ ಇದ್ರ ಮಧ್ಯೆಯೂ ಕೂಡ ಇವತ್ತು ಹೋಟೆಲ್ಸ್ ಮಾಲೀಕರ ಸಂಘದಿಂದ ಒಂದು ಸಭೆಯನ್ನ ಕರೆದಿದ್ದು ಭಾಗಶಃ ಅಂದ್ರೆ ಒಂದು 99% ಹೋಟೆಲ್ಗಳ ತಿಂಡಿ ದರ ಏರಿಕೆ ಮಾಡುವುದು ಕನ್ಫರ್ಮ್ ಆಗಿದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಹಂಸ ಶ್ಯಾಮಲ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಬೆಂಗಳೂರಲ್ಲಿ ಕಳ್ತನ ಆಗೋಗಿದೆ. ರಾಜಸ್ಥಾನದಲ್ಲಿ ಮಸ್ತಿ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಕಳ್ತನ ಮಾಡ್ತಿದ್ದ. ವಿಮಾನದಲ್ಲಿ ಬಂದು ಬೆಂಗಳೂರಿನಲ್ಲಿ ಸರಗಳ್ಳತನ ಮಾಡುತ್ತಿದ್ದ. ಬಾಬಾ ಬಾಬಾ, ಈ ಥರದ ಕಳ್ಳ ಇವನು. ಬ್ರೇಕಿಂಗ್ ನ್ಯೂಸ್. ಇವನೊಂಥರ ಹೈ ಕ್ಲಾಸ್ ಕಳ್ಳ ಇವನು. ಫ್ಲೈಟಲ್ಲಿ ಬಂದು ಬೆಂಗಳೂರಲ್ಲಿ ಕಳ್ತನ ಮಾಡಿ ಫ್ಲೈಟಲ್ಲಿ ವಾಪಸ್ ಹೋಗೋದು ರಾಜಸ್ಥಾನಕ್ಕೆ. ಯಾಕೆ ಅಂದರೆ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಬೆಂಗಳೂರಿಗೆ ಬಂದು ಮಾಡಿದ್ದೇನೋ ಕಳ್ಳತನ ಮಾಡ್ತಿದ್ದ ಅವನು. ಈ ವಿಮಾನದಲ್ಲಿ ಬಂದು ಬೆಂಗಳೂರಿನ ಸರಗಳ್ಳತನ ಮಾಡ್ತಿದ್ದಂತೆ. ಬೆಂಗಳೂರಿನಲ್ಲಿ ಕಳ್ಳತನ ಮಾಡಿ ಈಗ ಸಿಕ್ಕಿಬಿದ್ದ. ಹೆಂಡತಿ ಜೊತೆ ಜಾಲಿ ರೈಡ್ ಮಾಡೋದಕ್ಕೆ ಸರಗಳ್ಳತನ ಮಾಡ್ದ. ಕಡೆಗೂ ಪೊಲೀಸರಿಗೆ ಸಿಕ್ಕಿಬಿದ್ದ. ಆತನ ಹೆಸರು ಉಮೇಶ್ ಕತ್ತಿಕ್. ರಿಪೀಟ್, ಉಮೇಶ್ ಕತ್ತಿಕ್ ಅಂತ ಅವನ ಹೆಸರು. ಬೆಂಗಳೂರಿನ ಮೊದಲು ಬೈಕ್ ಕದೀತಿದ್ದ. ಚೆನ್ನಾಗಿದೆ ಒಂದು ಬೈಕ್. ಈಗಂತೂ ಪಾರ್ಕಿಂಗ್ ಮಾಡೋಕ್ಕೆ ಮನೆ ಒಳಗಡೆ ನಿಲ್ಲಿಸ್ಕೋಬೇಕು ಅಂತ ಏನಿಲ್ವಲ್ಲ, ಮನೆ ಮುಂದೆ ನಿಲ್ಲಿಸ್ಬಿಟ್ಟು ಕೂಡ ಹೋಗ್ತಾರೆ. ಮನೆ ಮುಂದೆ ನಿಲ್ಲಿಸುವಂಥ ಬೈಕ್ ಸವಾರರು ಎಚ್ಚರಿಕೆಯಿಂದಿರಬೇಕು. ಬೆಂಗಳೂರಿನಲ್ಲಿ ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳನ್ನ ಹೆಂಗೆ ಕಳುವು ಮಾಡ್ತಾರೆ ಅಂತ ಹೈ-ಫೈ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ತನ ಮಾಡ್ತಾರೆ. ಬ್ರೇಕಿಂಗ್ ನ್ಯೂಸ್. ಮನೆ ಮುಂದೆ ಬೈಕ್ ಕಳ್ತನ ಮಾಡಿ ಇಲ್ಲಿ ಯಾರು ಬರಲ್ಲ ಬಿಡು, ಓಡಾಡ್ತಿರ್ತಾರೆ ಅಂತ ನೀವು ಅನ್ಕೊಂಡಿರ್ತೀರ. ಆದರೆ ಅವರು ರಾತ್ರೋರಾತ್ರಿ ನಿಮ್ಮ ಹೈ-ಫೈ ಬೈಕ್ಗಳನ್ನ, ಕಾಸ್ಟ್ಲಿ ಬೈಕ್ಗಳನ್ನ ಎಗರಿಸ್ಕೊಂಡು ಹೋಗ್ತಾ ಇರ್ತಾರೆ. ಕದೀಮರ ಕಳ್ಳತನ CCTVಯಲ್ಲಿ ಸರಿಯಾಗಿದೆ. ಯಮಹಾ RX ಬೈಕನ್ನು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಒಂಥರ ಆಂಟಿಕ್ ಪೀಸ್ ಅದು. ಯಮಹಾ RX ಬೈಕ್ಗಳೆಲ್ಲ ಈಗ ಸಿಗಲ್ವಲ್ಲ, ಸೊ ಎಲ್ಲೆಲ್ಲಿ ಯಾರು ಇಟ್ಟಿರ್ತಾರೆ ನೋಡ್ಕೊಂಡು ಹಾಗೆ ಎಗರಿಸ್ಕೊಂಡು ಹೋಗ್ಬಿಡ್ತಾರೆ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೈಕ್ ಸವಾರರು ಇವರೇ ಮಹಾಶಯರು. ದೂರು ದಾಖಲಿಸ್ಕೊಂಡು ಈಗ ಆರೋಪಿಗಳಿಗೋಸ್ಕರ ಬಲೆ ಬೀಸಿದ್ದಾರೆ, ಹುಡುಕ್ತಾರೆ, ಸಿಕ್ಕು ಬೀಳ್ತಾರೆ. ಬೆಳಗಿನ ಜಾವ 3:45 ಅಷ್ಟೇ ಆ್ಯಕ್ಚುಲಿ ಈ ಟೈಮಲ್ಲಿ ಕದಿಯೋದು. ಬಿಕಾಸ್ 3:30-4 ಗಂಟೆಗೆಲ್ಲ ಬೆಂಗಳೂರು ಆ್ಯಕ್ಟಿವ್ ಆಗಿಬಿಡುತ್ತೆ. ಸ್ಟಿಲ್ ಟಾರ್ಗೆಟ್ ಮಾಡ್ತಾರೆ. ಯಮಹಾ RX ಒಂಥರ ತುಂಬ ಜನರಿಗೆ ಅದು ನಾಸ್ಟಾಲಜಿಕ್ ಫೀಲು, ಆ್ಯಂಟಿಕ್ ಪೀಸ್ ತುಂಬ ಜನಕ್ಕೆ. ಆ ಥರದ್ದೇ ಟಾರ್ಗೆಟ್ ಮಾಡ್ತಾರೆ. ಬಿಕಾಸ್ ಅದಕ್ಕೆ ತುಂಬ ಡಿಮ್ಯಾಂಡ್ ಕೂಡ ಇದೆ RX ಬೈಕ್ಗಳಿಗೆ. ಅಂಥದ್ದನ್ನು ಕದ್ದಿದ್ದಾರೆ ಅಂತ. ಬಿಕಾಸ್ RX ಬೈಕ್ ಓನರ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆದು ಕದೀತಾರೇನಪ್ಪ. ಒಟ್ಟಿನಲ್ಲಿ ಇವರೆಲ್ಲ ಬೈಕ್ ಕದೀಮರು, ಬೈಕ್ ಕಳ್ಳರು. ವೆಲ್ಕಮ್ ಬ್ಯಾಕ್. ಅವರು ಕ್ರಿಕೆಟ್ ಗ್ರೌಂಡಲ್ಲಿ ಇದ್ದಾಗ ಸ್ವಿಂಗರ್. ಈಗ ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾದಲ್ಲಿ ಯಾವ್ಯಾವ ಸ್ವಿಂಗ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಪಾಕಿಸ್ತಾನದಿಂದ ಬರ್ತಿರೋಂಥ ಬ್ರೇಕಿಂಗ್ ನ್ಯೂಸ್. ಪಾಕಿಸ್ತಾನದಲ್ಲಂತೂ ರಾಜಕೀಯದಲ್ಲಿ ಭಾರಿ ಹೈ ಡ್ರಾಮಾ ನಡೀತಾ ಇದೆ. ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಘೋಷಣೆ ಆಯಿತು. 3 ತಿಂಗಳಲ್ಲಿ ಎಲೆಕ್ಷನ್ ನಡೆಸೋದಕ್ಕೆ ರಾಷ್ಟ್ರಾಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
ನಿನ್ನೆ ಅವಿಶ್ವಾಸ ನಿರ್ಣಯದ ಮೇಲೆ ಮತದಾನ ನಿಗದಿಯಾಗಿತ್ತು. ಮತದಾನಕ್ಕೂ ಮುಂಚೆನೆ ಕಲಾಪದಲ್ಲಿ ಭಾರಿ ಗಲಾಟೆ ಶುರುವಾಯಿತು. ಆಸ್ ಡಿಸೈಡೆಡ್ ಹಿಂಗೆ ಮಾಡಬೇಕು ಅಂತ ಅನ್ಕೊಂಡ್ರೆ ಹಂಗೆ ಮಾಡೇ ಮಾಡ್ತಾರೆ ಎಲ್ಲೇ ಆದರೂ. ಸೊ ಇಮ್ರಾನ್ ಖಾನ್ ಮೇಲೆ ಮುಗಿಬಿದ್ದಿರೋ ವಿಪಕ್ಷಗಳು, ಗಲಾಟೆ ಜೋರಾಯಿತು. ಆ ಕಾರಣ ಕಲಾಪ ಮುಂದೂಡಿಕೆ ಆಯಿತು. ಏಪ್ರಿಲ್ 25ಕ್ಕೆ ಕಲಾಪವನ್ನು ಮುಂದೂಡಿದ್ರು ಸ್ಪೀಕರ್. ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಸೋದಕ್ಕೆ ಇಮ್ರಾನ್ ಖಾನ್ ಪತ್ರ ಬರೆದರು. ಇಮ್ರಾನ್ ಖಾನ್ ಮನವಿಗೆ ರಾಷ್ಟ್ರಾಧ್ಯಕ್ಷ ಆರಿಫ್ ಅಲ್ವಿ ಒಪ್ಪಿಗೆ ಕೊಟ್ಟರು. 3 ತಿಂಗಳಲ್ಲಿ ಎಲೆಕ್ಷನ್ ನಡೆಸಬೇಕು ಅಂತ ಆರಿಫ್ ಅಲ್ವಿ ಅನುಮೋದನೆ ಕೊಟ್ಟರು. ಇಮ್ರಾನ್ ಖಾನ್ ವಿರುದ್ಧ ವಿಪಕ್ಷ ನಾಯಕರು ಗರಂ ಆದರು. ಆಮೇಲೆ ಇಮ್ರಾನ್ ಖಾನ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋದರು. ಇಮ್ರಾನ್ ಖಾನ್ ವಿರುದ್ಧ ತನಿಖೆಗೆ ಆಗ್ರಹಿಸಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ತ್ವರಿತಗತಿಯಲ್ಲಿ ತಗೋತಾರೆ. ಪಾಕಿಸ್ತಾನದಲ್ಲಿ ಭಾರಿ ಸಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ಒಂದು ರಾತ್ರಿ ಕಳೆದು ಹಗಲು ಬಂದರೆ ಶ್ರೀಲಂಕಾದ ಪ್ರತಿ ದಿನದ ಪರಿಸ್ಥಿತಿ ಅಧೋಗತಿಗೆ ಹೋಗ್ತಾ ಇದೆ. ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿಯಲ್ಲಿ ರೊಚ್ಚಿಗೆದ್ರು ಜನ ಭಾರಿ ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿಭಟನೆ ಹತ್ತಿಕ್ಕೋದಕ್ಕೆ 36 ಗಂಟೆಗಳ ಕರ್ಫ್ಯೂ ಜಾರಿಯಲ್ಲಿದೆ. ಬ್ರೇಕಿಂಗ್ ನ್ಯೂಸ್. ಆಡಳಿತದ ವೈಫಲ್ಯಕ್ಕೆ ಮುಗಿಬಿದ್ರು ವಿಪಕ್ಷಗಳು. ಅವಮಾನದಿಂದ ಎಲ್ಲ ಸಚಿವರು ರಾಜೀನಾಮೆ ಕೊಟ್ಟರು. ರಾತ್ರೋರಾತ್ರಿ ಸಚಿವರ ಸಾಮೂಹಿಕ ರಾಜೀನಾಮೆ ಇಡೀ ದೇಶದಲ್ಲಿ. ಶ್ರೀಲಂಕಾದಲ್ಲಿ ನಡೀತಿರೋ ಪರಿಸ್ಥಿತಿ ಇದು. ಕಂಟ್ರೋಲ್ ಭಗವಂತ ಮಾಡಬೇಕೀಗ, ಹಂಗಾಗಿದೆ ಪರಿಸ್ಥಿತಿ. ಲಂಕಾ ಪ್ರಧಾನಿ ಮಹಿಂದ ರಾಜಪಕ್ಸೆಗೆ ಟೆನ್ಷನ್ ಶುರುವಾಯಿತು. ರಾಜಪಕ್ಸೆಯೂ ರಾಜೀನಾಮೆ ನೀಡ್ತಾರೆ ಅನ್ನೋ ವದಂತಿ ಬರೋಕ್ಕೆ ಶುರುವಾಯಿತು. ರಾಜೀನಾಮೆ ವದಂತಿಯನ್ನು ಪ್ರಧಾನಿಗಳು ತಳ್ಳಿ ಹಾಕಿದ್ರು. ಪ್ರಧಾನಿ ಕಾರ್ಯಾಲಯ ತಳ್ಳಿ ಹಾಕ್ತು. ಲಂಕಾದಲ್ಲಿ ಆಹಾರ ಸಿಗ್ತಿಲ್ಲ, ಪೆಟ್ರೋಲ್ ಸಿಗ್ತಿಲ್ಲ, ಡೀಸೆಲ್ ಸಿಗ್ತಿಲ್ಲ, ಕರೆಂಟ್ ಇಲ್ಲವೇ ಇಲ್ಲ. ಮಾರ್ಕೆಟ್ಗಳಲ್ಲಿ ಖರೀದಿಗೋಸ್ಕರ ಗ್ರಾಹಕರು ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ. ಅದಿನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ತುರ್ತು ಪರಿಸ್ಥಿತಿಯಿಂದ ದ್ವೀಪ ರಾಷ್ಟ್ರಗಳ ಜನ ತಲ್ಲಣ ಆಗೋಗ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಆಪರೇಷನ್ ಮಾಡೋಕ್ಕೂ ಕೂಡ ಕರೆಂಟ್ ಇಲ್ಲ. ದಿನಕ್ಕೆ ಇಮ್ಯಾಜಿನ್ 10 ಗಂಟೆ 12 ಗಂಟೆ ಕರೆಂಟ್ ತೆಗೆದುಬಿಟ್ರೆ ಎಲ್ಲಿ ಏನು ಮಾಡ್ತಾರೆ? ಔಷಧಿ ಸಿಗ್ತಿಲ್ಲ. ಎಲ್ಲ ಕಡೆ ಅಗತ್ಯ ವಸ್ತುಗಳಿಗೆ ಹಾಹಾಕಾರ ಶುರುವಾಯಿತು. ಈ ನಡುವೆ ಭಾರತ ಸರ್ಕಾರ 40,000 ಟನ್ ಡೀಸೆಲ್ ನೆರವು ಕೊಟ್ಟಿದೆ. ಇದರಿಂದ ಸ್ವಲ್ಪ ತೈಲ ಬಿಕ್ಕಟ್ಟು ಕಡಿಮೆ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ.